तस्मै श्री गुरुर्देवा रंग कजगे नवनाट्य रंग कजगे जय नीताये आये कर्यमगे वरनी दूदीनुताये ताये कर्यमगे वरनी ज्योति जगदल्ली सत्या धर्म ज्योति जगदल्ली पारम मताई बाजे पारम मताई बाजे निनकाजी कायु तिरुले ताये कर्यमदे वरनी दूदीनुताये ताये कर्यमदे वरनी दूदीनुताये चंडा मुंडरनु संवरिसिदाय निन्नु चंडा मुंडरनु संवरिसिदाय निन्नु पारम्मताई पारे पारम्मताई पारे निनगाई कायु कर्यमगे वरनी दूदीनुताये ताये कर्यमगे वरनी दूदीनुताये कर्यमगे वरनी दूदीनुताये ताये कर्यमगे वरनी दूदीनुताये नवनाट्य रंग कजगे नवनाट्य रंग कजगे जय नीताये कर्यमगे वरनी दूदीनुताये वरनी दूदीनुताये वरनी दूदीनुताये जय भारत नमय देशा जय भारत नमय देशा नमनाडु नाडिನ ಕನಕನದಲ್ಲಿ ಜಯ ನಮ್ಮಯ ದೇಶ जय भारत नमय देशा जय भारत नमय देशा जय भारत जय भारत जय भारत जय भारत
उत्तिष्ठ गरुडध्वज उत्तिष्ठ कमलाकान्त त्रैलोक्यं ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ನೆಲೆಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಳೇ ರಕ್ಷಿಸು ಪರಮೇಶ್ವರನೇ ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ತಾಯಿ ಕರುಣಾಮಯಳೇ ದಲಿತರ ಮನದಲ್ಲಿ ಮಹದಾಸೆಗೆ ನೆಲೆಸದ ಮನದಲ್ಲಿ ನೆಲೆಸೋದೇಕೆ ದಲಿತರ ಮನದಲ್ಲಿ ಮಹದಾಸೆಗೆ ನೆಲೆಸದ ಮನದಲ್ಲಿ ನೆಲೆಸೋದೇಕೆ ಹೇಳೋ ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿಯೇ ಹೇಳೋ ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ದಲಿತರ ಮನದಲ್ಲಿ ಮಹದಾಸೆಗೆ ನೆಲೆಸದ ಮನದಲ್ಲಿ ನೆಲೆಸೋದೇಕೆ ದಲಿತರ ಮನದಲ್ಲಿ ಮಹದಾಸೆಗೆ ನೆಲೆಸದ ಮನದಲ್ಲಿ ನೆಲೆಸೋದೇಕೆ ಹೇಳು ನನ್ನ ಮೊರೆಯ ರಕ್ಷಿಸು ಭುವನೇಶ್ವರಿಯೇ ಹೇಳು ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿಯೇ ತಾಯಿ ಕರುಣಾಮಯಳೇ ರಕ್ಷಿಸು ಪರಮೇಶ್ವರನೇ ಭುವದಲ್ಲಿ ನೀ ನೆಲೆಸು ನೀ ಧರಿ ಉದ್ಧರಿಸು ಭುವದಲ್ಲಿ ನೀ ನೆಲೆಸು ಭುವದಲ್ಲಿ ನೀ ನೆಲೆಸಿ ಭುವದಲ್ಲಿ ನೀ ನೆಲೆಸಿ ನೀ ಧರಿ ಉದ್ಧರಿಸು ದೇವ ಬಸವೇಶ್ವರ ಈ ಸಮಾಜದಲ್ಲಿರುವ 84 ಕೋಟಿ ಜೀವರಾಶಿಗಳಿಗೆ ಅನ್ನ ಹಾಕಿದ ತಂದೆ ನೀನಪ್ಪ ಅದು ಅಲ್ಲದೆ ನಮ್ಮಂತ ಬಡವರಿಗೆ ಯಾಕಪ್ಪ ಇಂಥ ಕಷ್ಟ ಕೊಡ್ತಾ ಇದೀಯಾ ನೋಡಪ್ಪ ನನ್ನ ಕಿರಿಯ ಮೈದುನಾದ ರಾಜುವಿಗೆ ಒಂದು ಒಳ್ಳೆ ನೌಕರಿ ಸಿಗ್ಲಿ ಅದು ಅಲ್ಲದೆ ನನ್ನ ಹಿರಿಯ ಮೈದುನಾದ ಅರ್ಜುನನಿಗೆ ಕೆಲಸ ಇಲ್ಲದೆ ಪದೇ ಪದೇ ಕುಸ್ತಿ ಕುಣಿತ ಅಂತ ತಿರುಗಾಡ್ತಾ ಇದ್ದಾನೆ ಅವನಿಗೆ ಒಂದು ಒಳ್ಳೆ ಉದ್ಯೋಗ ಸಿಗಲಿ ಅವರಿಬ್ಬರು ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡು ತಂದೆ ಮುಂದೆ ಬರುವಂತೆ ಮಾಡು ಅದು ಅಲ್ಲದೆ ಈ ಸಮಾಜದಲ್ಲಿರುವ ಜನರನ್ನು ಚೆಂಡು ಹೊಡೆದು ಬದುಕುತ್ತಿರುವ ಆ ಪ್ರತಾಪನಿಗೆ ತಕ್ಕ ಶಿಕ್ಷೆ ಕೊಡು ತಂದೆ ತಕ್ಕ ಶಿಕ್ಷೆ ಕೊಡು ನಮ್ಮಂತ ಬಡವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ತಂದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡು ಮಂಜುಳಾ ಪೂಜೆ ಮುಗಿಯಿತೆ ಮುಗಿದಿದೆ ಬನ್ನಿ ಸ್ವಾಮಿ ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳಿ
ಮಂಜುಳಾ, ದೇವರಲ್ಲಿ ಏನೆಂದು ಬೇಡಿಕೊಂಡೆ? ಇವತ್ತು ಆ ನನ್ನ ತಾಯಿ ಭೀಮಾಂಬಿಕೆ ಜಾತ್ರೆ ಅಲ್ವಾ, ಅದಕ್ಕೆ ಆ ಭೀಮಾಂಬಿಕೆ ಜಾತ್ರೆಯಲ್ಲಿ ನಡೆಯುತ್ತಿರುವ ಕುಸ್ತಿ ಸ್ಪರ್ಧೆಯಲ್ಲಿ ಆ ಎದುರಾಳಿಯಾಗಿ ನಿಂತಿರುವ ಪ್ರತಾಪನ ಬಲಗೈ ಬಂಟನಾದ ಕರಿಯನನ್ನು ಸೋಲಿಸಿ ಜಯಶಾಲಿಯಾಗಿ ಬರಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಂಡಿದ್ದೆ. ಮಂಜುಳಾ, ಮೈದುನರ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ. ನಿನ್ನಂಥ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ. ಹಾ, ಇರಲಿ, ನಾನು ಎತ್ತುಗಳಿಗೆ ಮೇವು ಹಾಕಿ ಬರುತ್ತೇನೆ. ಅರ್ಜುನ ಬರುವ ವೇಳೆ ಆಯ್ತು, ಊಟದ ವ್ಯವಸ್ಥೆ ಮಾಡು. ಆಯ್ತು ಸ್ವಾಮಿ. ತಾಯಿ ಕರೆಮದೇವಿ, ಕಣ್ತೆರೆದು ನೋಡಿದೆಯಾ ಆ ಶ್ರೀಮಂತ ಪ್ರತಾಪಣ್ಣ ದೌರ್ಜನ್ಯ ದಬ್ಬಾಳಿಕೆಯನ್ನು? ನಿನ್ನೆ ನಾನು ನಮ್ಮ ಹೊಲದಲ್ಲಿ ಬಿತ್ತಲು ಹೋದಾಗ ಸಿಕ್ಕಂತೆ ಸೊಕ್ಕಿನಿಂದ ಆಡಿದ ಮಾತನ್ನು, ಹೀಗೆ ಬಡವರನ್ನು ಶ್ರೀಮಂತರು ತುಳಿದು ಬಡವರ ಮೇಲೆ ದರ್ಪ ಮಾಡುತ್ತಾ ಹೋದರೆ ನಮ್ಮಂತ ಕಡು ಬಡವರು ಬದುಕುವುದಾದರೂ ಹೇಗೆ? ಈ ತರಹ ಪ್ರತಾಪ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಕೆಂಡದ ಕಿಡಿಕಾರುತ್ತಾ ಹೋದರೆ ನಮ್ಮಂತ ಕಡು ಬಡವರು ಬದುಕುವುದಾದರೆ ಹೇಗೆ ದೇವಾ, ಹೇಗೆ? ಯಾಕೆ ಸ್ವಾಮಿ, ಯಾವಾಗಲೂ ನಿಮ್ಮ ಮುಖದಲ್ಲಿ ಕುಲುಕುಲನೆ ನಗುತ್ತಿರುವ ನೀವು ಇವತ್ತ್ಯಾಕೋ ಸಪ್ಪಗಾಗಿ ನಿಂತಿರುವಿರಲ್ಲ? ಯಾಕ್ರಿ, ಮೈಯಲ್ಲಿ ಹುಷಾರಿಲ್ವೇನ್ರಿ? ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕೆ ಸ್ವಾಮಿ, ಏನಾಯ್ತು? ಗಾಬರಿ ಪಡುವಂತ ವಿಷಯ ಏನಿಲ್ಲ ಮಂಜುಳಾ. ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಷ್ಟೇ. ಏನ್ರಿ, ಹೊಲದಲ್ಲಿ ಜಗಳನ? ಯಾರ ಜೊತೆ ರೀ? ಯಾರ ಜೊತೆ ಆಯ್ತು ಹೇಳಿ? ಆ ಶ್ರೀಮಂತ ಪ್ರತಾಪನಿಗೂ ನನಗೂ. ಆ ಶ್ರೀಮಂತರನ್ನು ನೀವೇಕೆ ಎದುರು ಹಾಕಿಕೊಳ್ಳಲು ಹೋದ್ರಿ? ಹುಚ್ಚಿ, ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಭಯಪಟ್ಟರೆ ಹೇಗೆ? ಹುಲಿ ಆರಭಟದ ರಾಮ ಲಕ್ಷ್ಮಣರಂತೆ ಶೂರಾದಿ ಶೂರರು ನನ್ನ ತಮ್ಮಂದಿರು. ಅಲ್ಲ ರೀ, ದುಷ್ಟರನ್ನು ಕಂಡ್ರೆ ದೂರ ಇರು ಅಂತ ಹೇಳ್ತಾರೆ ಬಲ್ಲವರು. ಅಂಥದ್ರಲ್ಲಿ ಆ ಶ್ರೀಮಂತರನ್ನ ಎದುರು ಹಾಕಿಕೊಂಡು ಬಂದಿದ್ದೀರಲ್ಲ, ಮುಂದೆ ಏನಾಗುತ್ತೆ ಏನು ನನಗೆ ಭಯ ಆಗ್ತಾ ಇದೆ ರೀ. ಸುಮ್ಮನೆ ನಾನೇಕೆ ಅವರನ್ನು ಎದುರು ಹಾಕಿಕೊಳ್ಳಲಿ? ನಂದೇನು ತಲೆ ಕೆಟ್ಟಿದೆಯಾ ಮಂಜುಳಾ? ನಿನ್ನೆ ನಮ್ಮ ಶೇಂಗಾದ ಹೊಲದಲ್ಲಿ ಆ ಪ್ರತಾಪನ ಆಳುಗಳು ತಮ್ಮ ಬಂಡೆ ದನಕರಗಳನ್ನು ನಮ್ಮ ಹೊಲದಲ್ಲಿ ಹಾಯಿಸಿಕೊಂಡು ಹೋಗುತ್ತಿದ್ದಾಗ ನಾನು ಅವರನ್ನು ತಡೆದು, ಏನಿದು ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ನಿಮ್ಮ ಬಂಡೆ ದನಕರಗಳನ್ನು ಹಾಯಿಸಿಕೊಂಡು ಹೋಗುವುದು ಶ್ರೀಮಂತರಾದ ನಿಮ್ಮ ಧರ್ಮವಲ್ಲ, ಬದುವಿನಲ್ಲಿ ಹಾಯಿಸಿಕೊಂಡು ಹೋಗಿರಿ ಎಂದು ಹೇಳಿದೆ ಅಷ್ಟೇ. ಅದಕ್ಕೆ ಆ ಶ್ರೀಮಂತರು ಏನಂದ್ರು ರೀ? ಅದಕ್ಕೇನೆಂದರು ಗೊತ್ತಾ? ಶ್ರೀಮಂತರು, ಲೇ ಮಗನೇ, ಲೇ ಹೇಮ್ಯ, ನೀನು ಬಿತ್ತಿದರೇನು, ನಿನ್ನ ಹೊಲದ ತುಂಬ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ನಾನು ಹಾಯಿಸಿಕೊಂಡು ಹೋಗುತ್ತೇನೆಂದು ಸಿಕ್ಕಂತೆ ಬಾಯಿಗೆ ಬಂದಂತೆ ಮಾತನಾಡಿದರು ಮಂಜುಳಾ, ಬಾಯಿಗೆ ಬಂದಂತೆ ಮಾತನಾಡಿದರು. ಆದದಾಯ್ತು ಸ್ವಾಮಿ. ನೋಡಿ, ಈ ವಿಷಯವನ್ನು ಅರ್ಜುನನಿಗೆ ತಿಳಿಯದಿದ್ದ ಹಾಗೆ ನೋಡ್ಕೋಬೇಕು. ತಂದೆ ತಾಯಿಗಳೇ ನನ್ನ ದೇವರೆಂದು ನಮ್ಮಿಬ್ಬರನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸುತ್ತಿರುವ ಆ ನನ್ನ ತಮ್ಮ ಅರ್ಜುನನಿಗೆ ಈ ವಿಷಯ ತಿಳಿದರೆ ದೊಡ್ಡ ಆಘಾತವಾಗಿ ಹೆಣಗಳ ರಾಶಿಯೇ ಉರುಳಿ ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹವಿಲ್ಲ ಮಂಜುಳಾ, ಸಂದೇಹವಿಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ನಮ್ಮ ಇಬ್ಬರಲ್ಲೇ ಇರಲಿ. ನೋಡಿ ಸ್ವಾಮಿ, ಅರ್ಜುನನಿಗೆ ತಿಳಿಸೋದು ಬೇಡ. ಅಣ್ಣ ಅತ್ತಿಗೆ, ಬಾ ಅರ್ಜುನ, ಈಗ ಬಂದೆಯಾ? ಆ ತಾಯಿ ಕರೆಮದೇವಿ ಜಾತ್ರೆ ಮುಗಿಸಿ? ಹೌದು ಅಣ್ಣ, ಈಗ ಬಂದೆ. ಏನಾಯ್ತಪ್ಪ, ನೀ ಕುಸ್ತಿಗೆ ಹೋದ ಕೆಲಸ? ಅಣ್ಣ, ದೇವರಂತ ನಿಮ್ಮಂತ ಅಣ್ಣ ಅತ್ತಿಗೆರ ಆಶೀರ್ವಾದ ಈ ಅರ್ಜುನನ ಮೇಲೆ ಇರುವಾಗ ಸೋಲು ಎಂಬುದು ಈ ಸಿಂಹದ ಮರಿ ಜೀವನದಲ್ಲೇ ಬಂದಿದೆ. ಪ್ರತಿ ಸಲದಂತೆ ಈ ಸಲವೂ ಕೂಡ ಕುಸ್ತಿಯಲ್ಲಿ ಗೆದ್ದು ಆ ತಾಯಿ ಕರಿಯಮ್ಮ ದೇವಿ ಆಶೀರ್ವಾದದಂತೆ ಇಲ್ಲಿ ಒಕ್ಕ ಬಿಂಡಾವಲಿ ಬಿರುದು ಪಡೆದುಕೊಂಡೇ ಬಂದಿದ್ದೇನೆ. ತೆಗೆದುಕೋ ಅಣ್ಣ, ತೆಗೆದುಕೋ ಅಣ್ಣ ಆಶೀರ್ವಾದ.
ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಅಣ್ಣ ಅದೇನದು? ಅಣ್ಣ ಅತ್ತಿಗೆ ಇಬ್ಬರು ಮೇಲ್ಪರ್ವತದ ಬಂಡೆಯದ ಮೇಲೆ ಬಿದ್ದ ಹಾಗೆ ಮಾತನಾಡುತ್ತಿದ್ದಿರಲ್ಲ, ಏನದು ಅಣ್ಣ? ಹಾಗೆ ಸುಮ್ಮನೆ ಮಾತನಾಡುತ್ತಾ ನಿಂತಿದ್ದೀವಪ್ಪ. ಇಲ್ಲದ ವಿಷಯ ಕೇಳಿ ನೀನು ತಲೆ ಕೆಡಿಸಿಕೊಳ್ಳಬೇಡ. ನಡೆ, ಒಳಗೆ ಊಟ ಮಾಡುವಂತೆ. ಏಕನಾ ಕಂಡ ಬೇರುಂಡಗಳಂತೆ ಜೋಡಿ ಸಿಂಹಗಳಂತೆ ಈ ನಿನ್ನ ತಮ್ಮಂದರು ಜೀವಂತ ಇರುವಾಗ ನಿನಗೇಕೆ ಭಯ? ಒಂದು ವೇಳೆ ಹೇಳದಿದ್ದರೆ ನನ್ನ ಮೇಲೆ ಆನೆ ಆದಿತ್ತಣ್ಣ, ಆನೆ ಆದಿತ್ತು. ಅರ್ಜುನ, ಹೇಳು ಅಣ್ಣ, ಹೇಳು, ಏನಾಯಿತೆಂದು. ಏನಿಲ್ಲಪ್ಪ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯಿತು. ಅಣ್ಣ, ಯಾರ ಜೊತೆ ಜಗಳವಾಯಿತಣ್ಣ? ಬೇರೆ ಯಾರು ಅಲ್ಲಪ್ಪ, ಆ ಕಟುಕ ಪ್ರತಾಪ. ಲೇ ಸತ್ತಿನ ಕೊನೆ ಪ್ರತಾಪ ಅಣ್ಣ, ನಿನ್ನ ಸಿಲ ಹರಿಯುತ್ತೇನೆಂದು ಬಗಳಿದನ, ಇಲ್ಲ ನಿನ್ನ ತಲೆ ಕಡಿಯುತ್ತೇನೆಂದು ಬಗಳಿದನ. ಏನೆಂದು ಹೇಳಲಪ್ಪ, ಅವನ ಆಡಿದ ಒಂದೊಂದು ಮಾತು ನೆನೆಸಿಕೊಂಡರೆ ಕಲ್ಲು ಬಂಡೆ ಅಂತಿರುವ ನನ್ನ ಎದೆ ಒಡೆದು ಚೂರು ಚೂರಾಗುತ್ತದೆ ಅಪ್ಪ, ಚೂರು ಚೂರಾಗುತ್ತದೆ. ಲೇ ಹೇಳಿದ ಮಗನೇ ಪ್ರತಾಪ, ನೀನು ನಿಜವಾಗಿ ತಾಯದ ಹಾಲ ಕೊಡೋ ಗಂಡಸೇ ಆಗಿದ್ದರೆ ಈ ಅರ್ಜುನನ ಮುಂದೆ ತೋರಿಸಬೇಕಾಗಿತ್ತು ನಿನ್ನ ಶ್ರೀಮಂತಿಕೆಯ ಪುಂಡಾಟಿಕನು. ನೋಡು ಅರ್ಜುನ, ಮೊದಲು ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಹೇಳು ಅಣ್ಣ, ಯಾವ ಮಾತು? ತಂದೆಯಾದ ಜಮದಗ್ನಿ ಮಾತನ್ನು ನಡೆಸುವುದಕ್ಕಾಗಿ ಪರಶುರಾಮ ತನ್ನ ಹೆತ್ತರೇನು ಕಾಮದೇಶವನ್ನು ಕತ್ತರಿಸಿ ತಂದೆ ಮಾತು ಪಾಲಿಸಿಲ್ಲವೇ? ಅದರಂತೆ ಈನ ತಮ್ಮನ ಪ್ರಾಣ ಸಹ ಕೇಳಿದರು ಅಲ್ಲಿ ನನ್ನ ಗುಂಡ ಕತ್ತರಿಸಿ ನಿನ್ನ ಪಾದಕ್ಕೆ. ಅರ್ಜುನ, ನೀನು ಮೊದಲು ಕುಸ್ತಿ ಆಡೋದನ್ನು ನಿಲ್ಲಿಸಬೇಕಪ್ಪ. ಅಣ್ಣ, ಅಂದರೇನಲ್ಲ ನಿನ್ನ ಮಾತಿನ ಅರ್ಥ? ಹೌದು ಅರ್ಜುನ, ನೀನು ಪ್ರತಿ ಸಲ ಕುಸ್ತಿಯಲ್ಲಿ ಆ ಪ್ರತಾಪನ ಬಲಗೈ ಬಂಟನಾದ ಕರಿಯಣ್ಣನ್ನು ಸೋಲಿಸಿ ಅವನಿಗೆ ಅವಮಾನಿಸುತ್ತಿರುವುದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತಾನೆ ಎಂದು ಹೇಳಿದನಪ್ಪ, ಕೊಲೆ ಮಾಡುತ್ತಾನೆ ಎಂದು ಹೇಳಿದ. ಅಷ್ಟೇ ಅಲ್ಲಪ್ಪ, ನಮ್ಮ ಮೇಲಿನ ಸೇಡಿಗಾಗಿ ನಮ್ಮ ಶೆಂಗಾದ ಹೊಲದಲ್ಲಿ ತಮ್ಮ ಬಂಡೆ ದನಕರುಗಳನ್ನು ಹಾಯಿಸಿಕೊಂಡು ಹೋಗಿ ನಮ್ಮ 20,000 ಬೆಲೆ ಬಾಳುವ ಪೀಕ್ ಲಾಸ್ ಮಾಡಿವ್ರನಪ್ಪ, ಲಾಸ್ ಮಾಡಿವ್ರು. ಸೊಟ್ಟಿನ ಕುಂಡೆ ಪ್ರತಾಪ, ನೀನು ನಿಜವಾಗಿ ಒಬ್ಬ ಗಂಡಸನ್ನಿಸ್ಕೊಂಡಿದ್ರೆ ನೀನು ತಾಯಿ ಅಂತ ಒಂದು ತಾಯಿಗೆ ಹುಟ್ಟಿ ಒಂದು ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನಾಗದರೆ ನನ್ನೆದುರೆ ತೋರಿಸಬೇಕಾತು ಈ ಜೈ ಭೀಮ ಕುಲದ ಕುಡಿಯ ಮುಂದೆ. ನೋಡಪ್ಪ ಮೈದುನ, ಇದನ್ನೆಲ್ಲ ನಿಮ್ಮ ಅಣ್ಣ ನೋಡ್ಕೋತಾನೆ, ನೀನು ಊಟ ಮಾಡುವಂತೆ. ಅತ್ತಿಗೆ ಇನ್ನೆಲ್ಲಿದೆ ಈ ನಿನ್ನ ಮೈದಿನ ಅರ್ಜುನನಿಗೆ ಊಟ? ಆ ಕಟುಕ ಪ್ರತಾಪನ ದೇಹವನ್ನು ಇಬ್ಬಾಗ ಮಾಡಿ ಅವನ ಬಿಸಿ ರಕ್ತ ಕುಡಿದಾಗಲೇ ಈ ನಿನ್ನ ಮೈದಿನ ಅರ್ಜುನನ ಊಟ. ಅರ್ಜುನ, ಹಾಗೆ ಹಠ ಮಾಡೋದು ಸರಿಯಲ್ಲಪ್ಪ, ಬಿಟ್ಟು ಬಿಡು ನಿನ್ನ ಹಠವನ್ನು. ಆಗಲಿ ಅಲ್ಲ, ನೀನು ಹೇಳಿದಂತೆ ಆಗಲಿ. ಆದರೆ ಬಡವರ ರಕ್ತ ಹಿರಿದು ಸೊಟ್ಟಿನಿಂದ ಮೆರೆಯುತ್ತಿರೋರಿಗೆ ನಾನು ಸೇಡಿನ ಸರ್ಪವಾಗಿ ಈ ಕನ್ನಡ ತಾಯಿ ನಾಡಿಗೆ ಏಳು ಬಗೆಯುವ ನರ ರೂಪ ನನ್ನ ರಾಕ್ಷಸರಿಗೆ ನಾನು ದಿಲ್ಲುವಂತ ಪುಂಡಹುಲಿಯಾಗಿ ಅಣ್ಣ ಹೊತ್ತಿಗೆರಾದ ನಿಮ್ಮ ಮಾತಿನಂತೆ ನಡುವೆ. ಸಂತೋಷವಾಯ್ತು ಮೈದುನ, ಸಂತೋಷವಾಯ್ತು. ನನ್ನ ಮೈದುನ ಅಂದ್ರೆ ಈ ಮೇಳಿಗೇರಿ ರಾಜ ಹುಲಿ ಇದ್ದ ಹಾಗೆ. ಬಾರಪ್ಪ ಮೈದುನ. ನೋಡು ಮೈದುನ, ನಿನಗೆ ಈ ಹುಡುಗಿರ ದೃಷ್ಟಿಯಾಗಿದೆ, ಬಾಳಿಗೆ ದೃಷ್ಟಿ ತೆಗಿತೀನಿ. ಅರ್ಜುನ, ಹಸಿದ ತೋಳದ ಜೊತೆ ಮೇಕೆ ಕಾದಾಡಲು ಸಾಧ್ಯವೇ? ಗಂಡು ಗರುಡನಂತೆ ಕೋಳಿ ಪಿಳ್ಳಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಪ್ರತಾಪ ಮದವೇರಿದ ಮದ್ದಾನೆ ಇದ್ದಂತೆ.
ಈಗಿನ ಸ್ಥಿತಿಯಲ್ಲಿ ನಾವು ಅವನ ಜೊತೆ ಕಾದಾಡೋದು ಸರಿಯಲ್ಲಪ್ಪ. ಸ್ವಲ್ಪ ಸಮಾಧಾನ ಮಾಡಿಕೊ. ಒಂದು ವೇಳೆ ನನ್ನ ಮಾತು ಮಿಕ್ಕಿ ನಿನ್ನ ಹಠವನ್ನು ನೀನು ಸಾಧಿಸಲು ಹೊರಟರೆ ನಿನಗೆ ನಿನ್ನ ತಾಯಾನೇ ಆದಿತಪ್ಪ. ಅಣ್ಣ ಅಣ್ಣ, ಅಂತ ಸೊಕ್ಕಿನವರಿಗೆ ನಾವು ದಲಿತ ಪುಂಡ ಹುಲಿಯಾಗಿ ಕೊಡಲಿ ಇದ್ದಾಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗ್ತದ. ಅವರಿಗೆ ಹೆದರಿ ನಾವು ನಡೆದ್ರ ನಮ್ಮನ್ನ ತುಳಿದ ನಡೀತಾರ. ಸಂತೋಷವಾಯಿತು ಅರ್ಜುನ. ನಿನಗೆ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಗಳಿವೆ. ನೀನು ಚೆನ್ನಾಗಿ ವ್ಯಾಯಾಮ ಮಾಡು. ನಡಿ, ಒಳಗೆ ಊಟ ಮಾಡುವಂತೆ. ಸರಿ ಅಣ್ಣ. ನನ್ನ ತಮ್ಮ ಅರ್ಜುನನ ಧೈರ್ಯ ಸಾಹಸವನ್ನು ರೀ, ನಿಮ್ಮ ತಮ್ಮನ ಜೊತೆ ಮಾತನಾಡುತ್ತಾ ನಿಂತ್ಕೊಂಡ್ರೆ ನಿಮ್ಗೆ ಹೊತ್ತು ಹೋದದೇ ಗೊತ್ತಾಗಲ್ಲ. ಬನ್ರಿ, ಬೇಗ ಬಿಸಿ ಬಿಸಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡುವಿರಂತೆ. ಮಂಜುಳಾ, ತಮ್ಮ ನಾಡಿದ ಮಾತನ್ನು ಕೇಳಿ ಈ ನಿನ್ನ ಗಂಡನ ಹಸಿದ ಹೊಟ್ಟೆ ತುಂಬಿದಂತಾಯ್ತು. ಇದೇ ಸಂತೋಷಕ್ಕೆ ಸಾಗರದ ಅಲೆಯಂತೆ ಹೊರಬರಲಿ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ. ನಿನ್ನಂಥ ಶ್ರೀಮತಿ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವು ಆನಂದವೇ. ಗುಣವತಿ ಜೊತೆಯಾದ ದಿನವು ಆನಂದವೇ. ಆಡುವ ನುಡಿಯು ಹೂವಿನ ಸಿಹಿಯು ಹಾದಿ ಹೂವಿನ ಹಾದಿ. ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ. ನಿನ್ನಂಥ ಶ್ರೀಮತಿ ಹಿಡಿದಾಗ, ನಿನ್ನಂಥ ಗುಣಮತಿ ಜೊತೆಯಾದ ದಿನವು ಆನಂದವೇ.
ಶಾಲೆಗಳಿಲ್ಲ ಹೊಸ ಮಧುಮಾಸವೇ ಶಾಲೆಗಳಿಲ್ಲ ಮೊದಲನೇ ರಾತ್ರಿಯು ದಿನವಿಲ್ಲ ಸಂತೋಷ ದಿನವಿಲ್ಲ ಸಂತೋಷ ಸಂಗೀತ ಬನ್ರಿ, ಈಗಲಾದ್ರೂ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ, ಊಟ ಮಾಡಿದ್ರಂತೆ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕ ರಾವಣ. ನಾನು ಸರ್ವರ್ಥ ಸರ್ವ ಸ್ವತಂತ್ರನಾದ ಪ್ರಭು ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ದಾರಿಗಳಿಗೆ ಮಾಂಡನಾಯಕನಾದ ಗಂಡುದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಈ ಪೃಥ್ವಿಯಲ್ಲಿ ಪ್ರದೀಪನ ಹೆಸರು ಕೇಳಿದರೆ ಸಾಕು, ಎಡೆ ಎತ್ತಿ ಬೋರ್ಗೈತಿರುವ ಸರ್ಪವು ಕೂಡ ಎಡೆ ತಗ್ಗಿಸಿ ಸಾಗುತ್ತದೆ. ಅಂತದರಲ್ಲಿ ಈ ಪ್ರದೀಪನನ್ನು ಕೆಣಕುವ ಕೊನೆ ಪುಂಡ ಪುರುಷರ ಗಂಡನೇ ಆಗಿರಲಿ ಅಥವಾ ಸಿಂಹದ ಸಿಡಿಲು ಮರಿನೇ ಆಗಿರಲಿ, ಒಟ್ಟಿನಲ್ಲಿ ಬ್ರಹ್ಮಾಂಡದಲ್ಲಿ ಅವನೇ ಆಗಿರಲಿ, ಅವನನ್ನು ಈ ಭೂಮಿಯಿಂದ ಯಮಲೋಕಕ್ಕೆ ಪಾರ್ಸಲ್ ಮಾಡುವುದೇ ಈ ಸರ್ದಾರ್ ಪ್ರದೀಪನ ಧರ್ಮದ ಗುರಿ. ಜಿಲ್ಲೆಯಲ್ಲಿರುವ ದೊಡ್ಡ ದೊಡ್ಡ ಶ್ರೀಮಂತರನ್ನು ಕೊಲೆ ಮಾಡಿ ಅವರ ಆಸ್ತಿಯನ್ನು ಕೊಲೆ ಹಿಡಿದು ಇಡೀ ಅಂಡ್ರಾಯ್ಡ್ಗೆ ನಾನೇ ಕುದುರೆನೆಂದು ಸಕ್ಕಿನಿಂದ ಎದುರಿಸಿ ಬರೆಯುತ್ತಿರುವನಲ್ಲ ಆ ನನ್ನ ಸ್ನೇಹಿತ. ನಾನೊಬ್ಬ ನಿಷ್ಠಾವಂತ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿ ದೊಡ್ಡ ಶ್ರೀಮಂತನಾಗಬೇಕೆಂದರೆ ಅವನತ್ತ ಎಳೆಯುತ್ತಿದೆ ನನ್ನ ತಂದೆ ತಾಯಿಯನ್ನು ಕೊಂದ ಸೇಡಿನ ಗಿಡಿಯ ಪ್ರತಾಪ್. ನಿಧಾನವಾಗಿ ಹೇಗಾದರೂ ಮಾಡಿ ಕಳ್ಳ ಜೋಡ
ನೋಡುತ್ತಾ ಮೊದಲು ನಿನ್ನ ಮನೆಗೆ ಪ್ರವೇಶ ಮಾಡಿ ಹರೆಯದ ಯೌವನದಿ ತುಂಬಿ ತುಳುಕಾಡುತ್ತಿರುವ ಆ ನಿನ್ನ ತಂಗಿ ಕವಿತಾಳ ಕೈ ಹಿಡಿದು ನಿನ್ನ ಸಿರಿ ಸಂಪತ್ತಿನ ಖಜಾನೆಯನ್ನು ಲೂಟಿ ಮಾಡಿ ನಿನ್ನ ಶ್ರೀಮಂತಿಗೆ ದರ್ಬಾರಿನಲ್ಲಿ ನಾದರೆ ಆಗಿ ಬರೆದಿದ್ದರೆ ನನ್ನ ಹೆಸರು ಸರ್ವೇಗ ಸರ್ದಾರ ಪ್ರದೀಪನೇ ಅಲ್ಲ. ಈ ಪ್ರದೀಪ ಕಾಲಿಟ್ಟರೆ ಪ್ರಳಯ, ಕೈಯಿಟ್ಟರೆ ರೋಗ ತಡವ. दिल से दिल मिला जाता हूँ मगर दिल और नहीं मिलते. इस गांव में ताजमहल बनना चाहता हूँ लेकिन ताज नहीं मिलते.